ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಹುಡುಗರಾಗ್ಲಿಂದ ಫೋನ್ ಮೇಲೆ ಫೋನ್ ಮಾಡಿ ತಲೆ ತಿಂತವ್ರೆ, ಎಲ್ಲಿದೆಯಾ ಬಾ 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 ಅಂತ. ಆಲ್ರೆಡಿ ಮನೆ ಹತ್ರ ಬಂದು ನನ್ನ ಮಕ್ಳು ಕಾಯ್ತಾವ್ರೆ ಇಲ್ಲಿಗೆ. ತಡಿಯೋ, ಎಲ್ಲೊಬ್ಬ ಆಲ್ರೆಡಿ ಹೊರಗಡೆ ಬಂದು ನಿಂತ್ಕೊಂಡು ಕಾಯ್ತಾ ಅವನೇ. ಓ ಸಾವುಕಾರ ಮಂದಿ ಬಾರ ಜಾತ್ರೆ ಹೋನ. ನನ್ನ ಮಗ ಲೇಟ್ ಮಾಡಿದ್ದು ಬದನೆಕಾಯಿ ಅಂತವ ಕಂಗ್ಲಿ ನನ್ನ ಮಗ. ನನ್ನ ಮಗ 10 ನಿಮಿಷ ತಡ್ರಿ ಅಂತ ಕಾಯಿಸ್ತಾನೆ ಇವನು. ಇಲ್ಲಿ ಮಧ್ಯಲ್ಲಿ ನನ್ನನ್ನು ಬೈತೀರಾ ಅಲ್ಲಿ. ನಾವೀಗ ಹೋಯ್ತಾ ಇರೋದು ಕತ್ರಿಘಟ್ಟ ಜಾತ್ರೆ, ಕತ್ರಿಘಟ್ಟಮ್ಮನ ಜಾತ್ರೆ ಕತ್ರಿಘಟ್ಟದಲ್ಲಿ. ಸೊ ಅಲ್ಲಿಗೆ ನಾವು 4 ಜನ ಹುಡುಗರು ಹೋಯ್ತಾ ಇದೀವಿ. ನಮ್ಮ ಹುಡುಗಪ್ಪ ಅಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾವನೆ. ನೋಡೋಣ ಏನಾರ ಫ್ರೀ ಆಗಿ ಕೊಡ್ತಾನ ತಿನ್ನಕ್ಕೆ, ಇಲ್ಲಾಂದ್ರೆ ನಮ್ ತಲ ದುಡ್ಡ ಇಸ್ಕದನ ಅಂತವ. ಟ್ರಿಪ್ ಎಲ್ಲಿಗೆ ಹೋಗೋಣ ಅಂದೆ? ಸಕಲೇಶ್ಪುರಕ್ಕೆ. ಎಲ್ಲ ಹುಡಿ ಸಕಲೇಶ್ಪುರಕ್ಕಾದ್ರೆ ನೀನೀಗ ಡ್ಯೂಟಿಗೆ ಹೋಯ್ತೀರ 4 ಗಂಟೆಗೆ, ಅಷ್ಟೊತ್ತಿಗೆ ಹೋಗ್ಬಿಟ್ಟು ವಾಪಸ್ ಡ್ಯೂಟಿಗೆ ಬರ್ಬೋದು. ಟ್ರಕ್ಕಿಂಗು ಆದ್ರೆ ಇದಕ್ಕೆ ಹೋಗೋಣ ನೋಡ್ರಿ, ನೇತ್ರಾವತಿ ಪೀಕ್ ಹೋಗೋಣ. ನೋಡ್ರಪ್ಪ, ಇವರಿಬ್ಬರು ನಮ್ಮ ಊರಿನ ಪೊಲೀಸ್ ಅಧಿಕಾರಿಗಳು. ಒಬ್ಬ KSRP ಮುಂದ್ಗಡೆ ಇರೋದು, ಹಿಂದ್ಗಡೆ ಇರೋದು DR. ಜಾತ್ರೆ ಗೇಟು ಸರ್. ಒಳ್ಳೆ ಕೆಲಸ ಸರ್. ಬರೀ ಬೈಕ್ ಮಾತ್ರ ಬಿಟ್ಬಿಟ್ಟು ಕಾರೆಲ್ಲ ಇಲ್ಲೇ ನಿಲ್ಲಿಸ್ತಾವ್ರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಇವತ್ತು ತುಂಬಾ ಫ್ರೀ ಆಯ್ತು ಅಲ್ಲಿ. ನೆನ್ನೆ ಬಂದದ್ರ ಮಾತ್ರ ನಡೆದಾಡಕ್ಕೂ ಜಾಗಿರ್ತಾರಲ್ಲ ಅಲ್ವಾ, ಇಲ್ಲ ಫ್ರೀ ಆಯ್ತಪ್ಪ. ಜನ ಕಮ್ಮಿ ಅವ್ರೆ, ಇನ್ನು ಬರ್ತಾರೆ. ಸಂಜೆ ಆಯ್ತದಂಗೆ ಸೇರ್ತಾರೆ ಜನ. ಏನಿಲ್ಲ, ಸ್ಕೂಟಿ ಫಾಲೋ ಮಾಡ್ತಾ ಇದ್ರಿ ಇಬ್ರು ಸೇರ್ಕೊಂಡು. ಪಾರ್ಕಿಂಗ್ ಮಾಡೋಣ ಅಂತ ಹೋಯ್ತಾ ಇದೀವಿ. ಎಲ್ಲಿಗೆ ಹೋಯ್ತಾ ಇದಿರ್ಲಾ ತಂದು ಬೆಳಕಾಳು ನನ್ನ ಮಕ್ಳ ಕುಚ್ಕೊಂಡು ನಿಲ್ಸಿ. ಹಾಯ್ ಗಾಯ್ಸ್, ಅವಾಗಲೇ ಹೇಳ್ದಂಗೆ ನಾವು ಇವತ್ತು ಬಂದಿರೋದು ಕತ್ರಿಘಟ್ಟಮ್ಮನ ಜಾತ್ರೆಗೆ. ಇದನ್ನ ಎಲ್ಲರೂ ಕತ್ರಿಘಟ್ಟ ಇಲ್ಲ ಕತ್ರಿಘಟ್ಟಮ್ಮನ ಜಾತ್ರೆ ಅಂತಾನೆ ಕರೆಯೋದು. ಇಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಈ ಥರನೇ ಫೇಮಸ್ ಇದು. ದೇವಸ್ಥಾನ ತುಂಬ ರಶ್ ಐತೆ ಅಂತ ಒಳಗಡೆ ಯಾರು ಹಾಕಿ ಹೊಲ ಹೋಯ್ತಾರೆ ಅಂತ ಸುಮ್ಮನೆ ದೇವಸ್ಥಾನದ ಹೊರಗಡೆ ಸುತ್ತಾ ಇದೀವಿ ಒಂದು ರೌಂಡು. ಬಟ್ ಈ ಜಾತ್ರೆಯ ಮೂಲ ಹೆಸರೇನಪ್ಪ ಅಂದರೆ ಶ್ರೀ ದ್ಯಾವಮ್ಮ ಶ್ರೀ ಮೂಡಲಗಿರಿಯಪ್ಪನವರ ದಂಡಿನ ಜಾತ್ರೆ ಅಂತ ಕರೆಯೋದಿದ. ದೇವಸ್ಥಾನದಿಂದ ಬಂದರೆ ಒಂದು ಕೆರೆ ಇದೆ. ಕೆರೆ ಹತ್ರ ನಿಂತ್ಕೊಂಡು ದೂರಕ್ಕೆ ನೋಡಿದರೆ ಬೆಟ್ಟದ ಮೇಲೆ ವಿಂಡ್ ಮಿಲ್ಸ್ ಕಾಣಿಸ್ತವೆ. ಈ ಜಾತ್ರೆ ಒಂದು ವಿಶೇಷ ಏನು ಅಂದರೆ, ಈ ಜಾತ್ರೆನ ಸುಮಾರು 413 ವರ್ಷದಿಂದ ನಡೆಸ್ತವ್ರಂತೆ. ನನಗೂ ಈ ವಿಷಯ ಈ ಸರಿ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು. 413ನೇ ವರ್ಷದ ಜಾತ್ರೆ ಅಂತವ ಕೇಳಿ ಒಂಥರ ಶಾಕ್ ಆಯಿತು ನನಗೆ. 413 ವರ್ಷದಿಂದ ನಡೆಸ್ತವ್ರ ಗುರು ಹೆಂಗೆ ಅಂತವ. ಸೊ ಸದ್ಯಕ್ಕೆ ದೇವ್ರ ಉತ್ಸವ ನೋಡಿ ಆಮೇಲೆ ಮಾತಾಡ್ತೀನಿ. ನೋಡೋಣ ಕೊನೆದಾಗ ಒಂದೆರಡು ಮಾತಾ. ಗೈಸ್, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೇ ಇರಂಗೆ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಕತ್ರಿಘಟ್ಟ ಜಾತ್ರೆದು ಒಂದು ಡ್ರೋನ್ ಶಾಟ್ ವಿಡಿಯೋ ಇದೆ. ಚೆನ್ನಾಗಿ ಬಂದಿದೆ ವಿಡಿಯೋ ಮಾತ್ರ. ಸೊ ಗಾಯ್ಸ್, ಹಿಂಗೆ ಕತ್ರಿಘಟ್ಟ ಜಾತ್ರೆ ವರ್ಷ ತುಂಬ ಜೋರಾಗಿ ಗ್ರ್ಯಾಂಡಾಗಿ ನಡೆಯುತ್ತೆ ವರ್ಷನೂ ಕೂಡ. ಈ ಸರಿ ಏನು ಅಂದರೆ, ನಾನು ನೆನ್ನೆ ಬರೋದ್ಬಿಟ್ಟು ಇವತ್ತು 2ನೇ ದಿನ ಬಂದಿದ್ದೀನಿ. ಹಂಗಾಗಿ ಜನ ಸ್ವಲ್ಪ ಕಡಿಮೆ ಕಾಣಿಸ್ತವ್ರೆ. ಮೊದಲನೇ ದಿನ ಬಂದರೆ ಮಾತ್ರ ಕಾಲಿಡೋಕ್ಕೂ ಜಾಗ ಇರೋಕ್ಕಲ್ಲ, ಸರಿಯಾಗಿ ಕ್ರೌಡ್ ಇರುತ್ತೆ, ಹೆವಿ ಜನ. ಸೊ ಇವಾಗ ತೇರ್ನ ರಿಟರ್ನು ಕತ್ರಿಘಟ್ಟ ಊರೊಳಗಡೆ ಎಳ್ಕೊಂಡು ಹೋಗ್ತಾವ್ರೆ. ಸೊ ಇಲ್ಲಿಗೆ ನಾವು ಕಂಡಂಗೆ ದೇವ್ರ ಉತ್ಸವ ಮತ್ತು ತೇರು ಎಳೆದದ್ದೆಲ್ಲ ಮುಗೀತು. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಜಾತ್ರೆದು ಒಂದು ಡ್ರೋನ್ ವೀಡಿಯೋ ಇದೆ, ಡ್ರೋನ್ ಶಾಟ್ದು. ಸೊ ಆ ವಿಡಿಯೋ ನೋಡಿ. ಇನ್ನು ಮಿಕ್ಕಿದ್ದು ಜಾತ್ರೆಯಲ್ಲಿ ಏನೇನಾಯಿತು, ಯಾರ್ಯಾರು ಸಿಕ್ಕಿದ್ರು ನಮ್ಮ ಹುಡುಗರು ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮರೆದಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.
ಚಂದಿರ ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ಅಲ್ಲಿ ಮಿನುಗೋ ಕೆರೆ ಇದೆ, ಕೆರೆಯ ಮೇಲೆ ನೆರಳಿದೆ, ಕಿರಣಗಳು ತಾಕಲು